ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಬರ್ತಾ ಇರುವಂತ ಮುಂದಿನ ರೊಮ್ಯಾಂಟಿಕ್ ಬ್ಯಾಟಲ್ ಜೋಡಿಗಳು ಯಾರಪ್ಪ ಅಂದ್ರೆ 80ರ ರೆಟ್ರೋ ಹಾಡುಗಳಿಗೆ ತಮ್ಮ ಶೃಂಗಾರ ಸಮರವನ್ನ ಮುಖಾಮುಖಿಯಾಗಿ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಉಲ್ಲಾಸ್, ಪವಿ ಹಾಗೂ ಅಪೇಕ್ಷಾ ದರ್ಶನ್. ಅಪೇಕ್ಷಾ ಒಬ್ರೇ ಇದ್ದೀರಾ? ಹೌದು. ದರ್ಶನ್ ಅವರು ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಕ್ಕೆ ಶಬರಿಮಲೆಗೆ ಹೋಗಿದ್ದಾರೆ, ಮಾಲೆ ಹಾಕಿದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಬರಕ್ ಆಗ್ಲಿಲ್ಲ. ಬಟ್ ಹೆಂಗ್ ಮಾಡ್ತೀರಾ? ಮತ್ತೆ ಬ್ಯಾಟಲ್ ಅಂತಿದೆ, ಇಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ನಡೀತಾ ಇದೆ, ಹೆಂಗ್ ಮಾಡ್ತೀರಾ ಒಬ್ರೇ? ವೇಟ್ ಅಂಡ್ ವಾಚ್ ಅಷ್ಟೇ ಹೇಳಕ್ಕಾಗದು. ಆರ್ ಯು ಕಾನ್ಫಿಡೆಂಟ್? ಐ ಆಮ್ ಸೋ ಮಚ್. ಹಾಗೆ ಒಂದ್ ಕಡೆ ಅಪೇಕ್ಷಾ ಅವರ ಸೋಲೋ ಪರ್ಫಾರ್ಮೆನ್ಸ್, ಇನ್ನೊಂದ್ ಕಡೆ ಉಲ್ಲಾಸ್ ಅಂಡ್ ಪವಿ ಈ ರೆಟ್ರೋ ಬ್ಯಾಟಲ್ ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನೀವು ನೋಡಿ ಗೊತ್ತಾಗುತ್ತೆ. ಉಲ್ಲು, ಈ ರೆಟ್ರೋ ಪರ್ಫಾರ್ಮೆನ್ಸ್ ಎಷ್ಟು ಎಕ್ಸೈಟೆಡ್ ಆಗಿದ್ಯಾ? ಬಹಳ ಕಾತುರತೆಯನ್ನು ಕಾಯ್ಲತ್ತಿನ, ಯಾಕಂದ್ರೆ ಎಲ್ಲರೂ ಪರ್ಫಾರ್ಮೆನ್ಸ್ ನೋಡಿನಿ. ನಾನು ಅವ್ರಕಿನ್ನ ಒಂದು ಬೆಸ್ಟ್ ಪರ್ಫಾರ್ಮರ್ ಕೊಡ್ಬೇಕಂತೇಳಿ ಟ್ರೈ ಮಾಡತ್ತೀನಿ. ನಿಜವಾಗ್ಲೂ ಒಂದು ಡಿಫ್ರೆಂಟ್ ಬ್ಯಾಟಲ್ ಅಂತ ಹೇಳ್ಬೋದು. ನೋಡೋಣ ಇವರಿಬ್ಬರನ್ನ ಇವಾಗ ಟಾಸ್ ಹಾಕಿ ನೋಡ್ಬೋಣ, ಇಬ್ರಲ್ಲಿ ಯಾರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇಟ್ಸ್ ಪವಿ ಅಂಡ್ ಉಲ್ಲಾಸ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಣ್ಣ. ಟಾಸ್ ವಿನ್ ಆಗಿದ್ದೀರಾ. ಅಣ್ಣ ಏನ್ ಡಿಸಿಷನ್? ಫಸ್ಟ್ ನೀವು ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಅವ್ರಿಗೆ ಬಿಡ್ತೀರಾ? ನಾವೇ ಮಾಡ್ತೀವಿ ಅಣ್ಣ. ಅಷ್ಟೊಂದು ಕಾನ್ಫಿಡೆನ್ಸ್? ಎಸ್ ಅಣ್ಣ, ಯಾವಾಗ್ಲೂ ನಂಬರ್ 1. ಒಡೆಯಲಾಲೆ ಅದ. ಸೊ ಸದ್ಯಕ್ಕೆ ಅಪೇಕ್ಷಾ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಉಲ್ಲಾಸ್ ಅಂಡ್ ಪವಿ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಬಿ ಶ್ರೀನಿವಾಸ್ ಅವ್ರ ವಾಯ್ಸು, ಅಣ್ಣ ಅವ್ರ ಅಭಿನಯ, ಆಹಾ ನಿಜವಾಗ್ಲೂ ಇವತ್ತು ಹೊಸ ಪುಟಾಣಿ ಅಣ್ಣ ಅವರು ನೋಡ್ದೆ ಕಣೆ. ಏನ್ಲಾ ಎಕ್ಸ್ಪ್ರೆಷನ್ಸ್, ಏನ್ಲಾ ಅಂದ್ರೆ ಅವ್ರ ಗೆಟಪ್ ಹಾಕೊಂಡಿವಲ್ಲ, ಸ್ವಲ್ಪ ಏನೋ ಎನರ್ಜಿ ಬರ್ತಿತ್ತು. ಬಟ್ ನಿಜವಾಗ್ಲೂ ಇವತ್ತು ಪವಿಗೆ ಆಕ್ಚುಲಿ ಪಾಪ ಹುಷಾರಿಲ್ಲ, ಆದ್ರೂ ಡ್ಯಾನ್ಸ್ ಮಾಡಿ ಈ ಸ್ಟೇಜ್ ಪ್ರೆಸೆನ್ಸ್ ಇಟ್ಕೊಂಡು ಈ ಬ್ಯಾಟಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಲ್ಲ ಪವಿ, ನಿನ್ ಎನರ್ಜಿ. ರವಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ ಶೋನಲ್ಲಿ ನೀವಷ್ಟೇ ಅಲ್ಲದೆ 3ನೇ ಒಬ್ಬ ಪಾರ್ಟಿಸಿಪೆಂಟ್ ಇದ್ದಾರೆ ಅಂತ. ಆ 3ನೇ ಪಾರ್ಟಿಸಿಪೆಂಟ್ ಇವಾಗ ತೋರಿಸ್ತೀನಿ ನೋಡಿ. ಪಾಟ್ ಮುಂದೆ ಪಪ್ಪ ನೋಡಿ, ಇವರೇ 3ನೇ ಕಂಟೆಸ್ಟೆಂಟ್. ಒಡ್ರಿ ಚಪ್ಪಾಳೆ. 4ನೇ ಕಂಟೆಸ್ಟೆಂಟ್ ಇದ್ದಾರೆ. ನೋಡಿ ನಿಜವಾದ ಪರ್ಫಾರ್ಮರ್ಸ್ ಇವರಪ್ಪ. ಬರ್ಲಪ್ಪ ಚಾಪಾಳೆ. ಇವತ್ತು ಎಲ್ಲ ಡ್ಯಾನ್ಸರ್ಸ್ಗೂ ಯಾರ್ಯಾರೆಲ್ಲ ನಿಮ್ಮ ಡ್ಯಾನ್ಸ್ಗೆ ಸಪೋರ್ಟ್ ಮಾಡ್ಯಾರ, ಹೆಲ್ಪ್ ಮಾಡ್ಯಾರ, ಎಲ್ರಿಗೂ ಮೋಹನ್ ಮಾಸ್ಟರ್ ಅಂಡ್ ವಸಂತ್ ಮಾಸ್ಟರ್ ಟೀಮ್ ನಿಮಗೆ ನಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಹೇಳಪ್ಪ, ನಿನಗೆ ಹೆಂಗ್ ಅನಿಸ್ತಿದ್ದು? ಪರ್ಟಿಕ್ಯುಲರ್ ಡ್ಯಾನ್ಸ್ ಮಾಡಿದ್ದೆ ಫಸ್ಟ್ ಟೈಮ್ ಅಣ್ಣ. ಅದು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಕ್ ಬರಲ್ಲ, ಫಸ್ಟ್ ಟೈಮ್ ಏನೋ ಮಾಡಿದ್ದೀನಿ, ಖುಷಿ ಆಗ್ತಿದೆ ಅಣ್ಣ. ಪವಿ ಆಕ್ಚುಲಿ ತುಂಬಾನೇ ಕಷ್ಟ ಆಯ್ತು, ಬಟ್ ವಸಂತ್ ಮಾಸ್ಟರ್ ಹೆಂಗ್ ಬೇಕೋ ಆ ತರ ಯುಟಿಲೈಸ್ ಮಾಡ್ಕೊಂಡ್ರು. ಸೊ ಹುಲ್ಲು ಏನೇ ಮಾಡ್ಬೇಕಂದ್ರೆ ಬರೀ ನನ್ ಕಾಲ್ ತನಕ ಅಷ್ಟೇ ಬರ್ತಾರೆ. ಸೊ ಅದಕ್ಕೆ ಬೇರೆ ಎಲ್ಲ ಐಟಮ್ಸ್ ಪ್ರಾಪರ್ಟೀಸ್ನೆಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಯುಟಿಲೈಸ್ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ರಚ್ಚು ರೆಟ್ರೋ ಲುಕ್ಕೇ ಚಂದ ಫಸ್ಟ್ ಆಫ್ ಆಲ್. ಅಂಡ್ ರೆಟ್ರೋ ಸಾಂಗ್ಸ್ ತಗೊಂಡಾಗ ನಮ್ಗೆ ಜಾಸ್ತಿ ಡಾನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಇಟ್ ಇಸ್ ಆಲ್ ಅಬೌಟ್ ಎಕ್ಸ್ಪ್ರೆಷನ್ಸ್ ಅಂಡ್ ವೆರಿ ಸ್ಲೋ ಮೂವ್ಮೆಂಟ್ಸ್ ಇರುತ್ತೆ. ಒಂದ್ ಸ್ಮೈಲ್, ಒಂದ್ ನೈಸ್ ಎಕ್ಸ್ಪ್ರೆಷನ್ಸ್, ವೆರಿ ಪ್ಲೆಸೆಂಟ್. ಅಂಡ್ ಈ ಹಾಡು ಕೂಡ ಅಷ್ಟೇ ಡಿಮ್ಯಾಂಡ್ ಮಾಡೋಕ್ ಸಾಧ್ಯ ಆಗೋದು. ಅಂಡ್ ಚೆನ್ನಾಗಿ ಬಂತು, ಒಳ್ಳೆ ಕಂಪೋಸಿಷನ್ ಇತ್ತು. ಅದಾದ್ಮೇಲೆ ನಂಗೆ ಬೆಡ್ ಮೇಲೆ ಹೋಗಿದ ತಕ್ಷಣ ಅವನು ನೀಟಾಗಿ ಸ್ಲೈಡ್ ಆಗಿ ಲ್ಯಾಂಡ್ ಆಗದ್ನಲ್ಲ, ಅದು ತುಂಬಾನೇ ಇಷ್ಟ ಆಯ್ತು ನನಗೆ. ಇಟ್ ವಾಸ್ ಪರ್ಫೆಕ್ಟ್. ಒಳ್ಳೆ ಟೈಮಿಂಗ್ ಇತ್ತು ಅದು. ಅಂದ್ರೆ ಸ್ವಲ್ಪ ಎಲ್ಲೋ ನಿಮ್ಮಿಬ್ರದ್ದು ಕೆಮಿಸ್ಟ್ರಿ ಸ್ವಲ್ಪ ಮಿಸ್ ಆಯ್ತು ಅಂತ ನನಗೆ ಅನ್ಸ್ತು. ಉಲ್ಲು ವಾಸ್ ಗುಡ್. ಥ್ಯಾಂಕ್ ಯು. ರವಿ ಸರ್, ಒಳ್ಳೆ ರಿದಮಿಕ್ ಸಾಂಗ್ ಆಕ್ಚುಲ್ ಆಗಿ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಓಕೆ, ರೆಟ್ರೋ ಪರ್ಫಾರ್ಮೆನ್ಸ್ ನ ಮೊದಲನೇ ಬ್ಯಾಟಲ್ ಮುಗ್ದಿದೆ. ಈಗ ಇನ್ನೊಬ್ಬರನ್ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಅಪೇಕ್ಷಾ. ಅಪೇಕ್ಷಾ, ದರ್ಶನ್ ಇಲ್ದಿರೋದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆಯಾ? ಅವ್ನ್ ಇರ್ಬೇಕಾಗಿತ್ತು ಅಂತ ಅನ್ಸ್ತಾ ಇದೆ. ಅವನಿದ್ರೆ ಏನೋ ಒಂಥರ ಕಾನ್ಫಿಡೆನ್ಸ್ ನನ್ಗೆ. ಅವ್ನ್ ಇರ್ಬೇಕಿತ್ತು. ಐ ಮಿಸ್ಸಿಂಗ್ ಹಿಮ್ ಸೋ ಮಚ್. ಅಲ್ಲಿ ಒಳಗಡೆ ಒಂದು ಶರ್ಟ್ ಬಂತಲ್ಲ, ಅದು ದರ್ಶನ್ ಶರ್ಟ್. ದರ್ಶನ್ ಶರ್ಟ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಎನಿ ಸ್ಟೇಜ್ ಅವನಿಲ್ಲ ಅಂದ್ರೆ ಒಂದು ಶರ್ಟ್ ಕೈಲಿ ಡ್ಯಾನ್ಸ್ ಮಾಡಿಸ್ ಹೋಗೋನಲ್ಲ ಮನುಷ್ಯ. ವೆರಿ ಗುಡ್. ನಿಮ್ಮ ಈ ರೆಟ್ರೋ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಡೈರೆಕ್ಟ್ ಜಜಸ್ ಕೇಳಬೇಡ. ಆಕ್ಚುಲಿ ಇದನ್ನ ಹೆಂಗ್ ಕೊರಿಯೋಗ್ರಫಿ ಮಾಡ್ಬೋದಾಗಿತ್ತು ಗೊತ್ತಾ? ದರ್ಶನ್ ಅವ್ರ ಫಿಸಿಕಲ್ ಪ್ರೆಸೆನ್ಸ್ ಇಲ್ದೇನು ದರ್ಶನ್ ನ ಫೀಲ್ ಮಾಡಿಸ್ಬೋದಾಗಿತ್ತು ನಮ್ ಎಲ್ರಿಗೂ. ಮಿಸ್ಟರ್ ಇಂಡಿಯಾದಲ್ಲಿ ಶ್ರೀದೇವಿ ಅವ್ರದ್ದು ಒಂದು ಸಾಂಗ್ ಇದೆ ಗೊತ್ತಾ, ಶ್ರೀದೇವಿ ಮ್ಯಾಮ್ ಕಾಟೇ ನಹಿ ಕಟ್ಟಿದೆ, ಆ ತರ ಕಂಪೋಸಿಷನ್ ಮಾಡಿದಿದ್ರೆ ನೀವೊಬ್ರೆ ಆ ಶರ್ಟ್ ಹಿಡ್ಕೊಂಡ್ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ವೆನ್ ವಿ ಆರ್
ಪರ್ಫಾರ್ಮಿಂಗ್ ಸೋಲೋ ಅಂದಾಗ ಎಷ್ಟು ಚಿಂದಿಯಾಗಿ ಮಾಡ್ಬೋದು ಗೊತ್ತಾ. ಅಂಡ್ ಐ ವಾಸ್ ರಿಯಲಿ ಎಕ್ಸ್ಪೆಕ್ಟಿಂಗ್ ಹೈ ಆಸ್ ಯು ನೋ. ಅದೊಂಥರ ಸ್ಟ್ಯಾಂಡರ್ಡ್ ಸೆಟ್ ಮಾಡಾದ್ಮೇಲೆ ಓಕೆ ಅಪೇಕ್ಷೆ ಚೆನ್ನಾಗಿ ಏನೋ ಮಾಡ್ತಾರೆ ಇವಾಗ ಒಬ್ಬರೇ ಇರ್ತಾರಲ್ಲ ಈಸಿ ಅಂತ ಅನ್ಕೊಂಡೆ. ಐ ಥಿಂಕ್ ಯು ಬಿಕೇಮ್ ಬ್ಲ್ಯಾಂಕ್. ಎಸ್ ಸೊ ಅಪೇಕ್ಷಾ ಕಮ್ ಬ್ಯಾಕ್ ಸ್ಟ್ರಾಂಗ್. ಶೋರ್. ಈ ರೆಟ್ರೋ ಪರ್ಫಾರ್ಮೆನ್ಸ್ ಅಲ್ಲಿ ಇವರ ಆಪೋನೆಂಟ್ ಆದಂತ ಪವಿ ಅಂಡ್ ಹುಲ್ಲು ಬನ್ನಿ. ಜಡ್ಜಸ್, ಈ ಬ್ಯಾಟಲ್ ಅಲ್ಲಿ ಯಾರು ವಿನ್ ಆಗ್ತಾ ಇದ್ದಾರೆ? ಓವರ್ ಟು ಯು ರಚ್ಚು. ಇಟ್ಸ್ ಪವೀನ್ ಉಲ್ಲಾಸ್. ಪವಿ ಅಂಡ್ ಹುಲ್ಲಾ, ಕಂಗ್ರ್ಯಾಚುಲೇಷನ್. ರವಿ ಸರ್, ನಾವ್ ಇಷ್ಟೊತ್ವರೆಗೂ ಏನ್ ಪರ್ಫಾರ್ಮೆನ್ಸ್ ನೋಡಿದ್ವಲ್ಲ ಸರ್, ನಿಮ್ ಪರ್ಫಾರ್ಮೆನ್ಸ್ ಮುಂದೆ ಚಾನ್ಸೇ ಇಲ್ಲ ಸರ್. ಯು ಆರ್ ದ ಕಿಂಗ್. ಇಷ್ಟೊತ್ವರೆಗೂ ಏನು ಅನ್ಸ್ಲಿಲ್ಲ ಸರ್, ಈಗ ಮೈ ಜುಮ್ ಅನ್ಸ್ತದೆ ಸರ್. ಓ ಮೈ ಗಾಡ್ ಸರ್, ಯು ಆರ್ ಟ್ರೂಲಿ ಅ ಕಿಂಗ್ ಆಫ್ ರೊಮ್ಯಾನ್ಸ್ ಸರ್. ಸಾಧ್ಯನೇ ಇಲ್ಲ ಸರ್ ಟು ರಿಪ್ಲೇಸ್ ಯು. ಮನೆ ಒಳಗೆ ಹೋಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಮನೆಯಿಂದ ಒಳ್ಳೊಳ್ಳೆ ಹಾಡು ಬರ್ತಿತ್ತಲ್ಲ ಇಲ್ಲಿ, ಹೇಗೆ? ನಮ್ಮನೇಲಿ ಹೌದು, ನಮ್ಮನೆ ಯಾವಾಗ್ಲೂ ಕ್ರೇಜಿ ಆಗಿರುತ್ತೆ ಮೇಡಮ್. ನಮ್ಮನೆಗೆ ಯಾರು ತುಂಬಾ ಜನ ಅತಿಥಿಗಳು ಬರ್ತಿದ್ದಾರೆ ಮೇಡಮ್, ನೀವು ಬಾಲ್ಕನಿಲಿ ಇದ್ದಾಗ ಹಾಲಲ್ಲಿ ನೋಡಿ ಏನ್ ನಡೀತಾ ಇದೆ? ಬನ್ನಿ ಮೇಡಮ್, ಕೇಳ ಇವ್ರನ್ನ. ಇವ್ರ ಮನೆ ಹಾಲ್ಗೆ ಇನ್ನೊಂದು ಬೆಲ್ಲ ಹಾಕಿ ಸೇರ್ಕಣೋ. ಒಂದು ನಿಮಿಷ, ನಾನೇ ಬರ್ತೀನಿ. ನಮ್ಮನೆ ಅಲ್ವಾ? ಬಾಗ್ಲು ಜಾರ್ಸೋದ ನಿಮ್ಮ ಮನೇಲಿ? ಸರ್, ನಾನು ನಿಮ್ಮ ನೇಬರ್ ಸರ್. ಮನೆಯಿಂದ ತುಂಬಾ ಒಳ್ಳೊಳ್ಳೆ ಸಾಂಗ್ ಬರ್ತಿತ್ತು. ದಿನ ಹಿಂಗೆ ಬರುತ್ತಾ ಸರ್? ಪ್ರತಿ ನಿಮಿಷ ಅದೇ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಸ್ಫೂರ್ತಿ ಸರ್. ಬಟ್ ನಿಜವಾಗ್ಲೂ ಶೃಂಗಾರಕ್ಕೆ ಇವತ್ತು ಹೊಂಗೆ ಮರದಲ್ಲಿ ಹೂವು, ಹಣ್ಣು, ಕಾಯಿ, ಬೀಜ ಎಲ್ಲ ಬಿಟ್ಬಿಡ್ತದೆ. ಚಪ್ಪಾಳೆ. ಇವನ್ನ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸೂರ್ಯ ಕೂಡ ಚೆನ್ನಾಗಿ ಮಾಡ್ದ ಇವತ್ತು. ಚೆನ್ನಾಗಿ ಮಾಡ್ದ ಇವತ್ತು. ಅಂದ್ರೆ ಪ್ರಯತ್ನ ಪಟ್ಟ ಮಾಡೋದಕ್ಕೆ. ಈ ಸ್ಟೇಜಿಗೆ ಬಂದ್ಮೇಲೆ ಬಳಸ್ಕೋಬೇಕು ಸ್ಟೇಜ್ನ. ಎಲ್ಲರಿಗೂ ಹೇಳೋದು ಅಷ್ಟೇ, ಯೂಸ್ ದ ಸ್ಟೇಜ್ ಆಸ್ ಮಚ್ ಆಸ್ ಪಾಸಿಬಲ್. ಅವ್ನು ಚೆನ್ನಾಗಿ, ಇಬ್ರು ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು ಮ್ಯಾಮ್. ಆ ಸಾಂಗ್ನ ನೀವಿಬ್ರು ಲೈವ್ಲಿ ಆಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೆರಿ ನೈಸ್ ಸರ್. ಬಟ್ ಮತ್ತೊಮ್ಮೆ ಆರ್ ಫಾರ್ ರೊಮ್ಯಾನ್ಸ್, ಆರ್ ಫಾರ್ ರವಿಚಂದ್ರನ್, ಆರ್ ಫಾರ್ ರಚನಾ. ಎಲ್ರಿಗೂ ಬಲಿ ಚಪ್ಪಾಳೆ.